ಹಾಯ್ ಹಾಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಈಸ್ ನೈಸ್. ವೆಲ್ಕಮ್ ಬ್ಯಾಕ್ ಟು ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಚಪಾತಿ ಹಿಟ್ಟನ್ನು ನಾನು ರೆಡಿ ಮಾಡಿದ್ದೀನಿ. ಸೊ ನಾನು ಇದಕ್ಕೆ ಗ್ರೀನ್ ಕಾಣಿಸ್ತಾ ಇದೆಯಲ್ಲ, ಅದು ನುಗ್ಗೆ ಸೊಪ್ಪನ್ನು ಫ್ರೆಶಾಗಿ ತೊಗೊಂಬಂದಿದ್ದೆ. ಅದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ನಾನು ಚಪಾತಿ ಹಿಟ್ಟಿಗೆ ಮಿಕ್ಸ್ ಮಾಡಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ತುಂಬ ಪ್ಲೈನ್ ಚಪಾತಿ ಮಾಡೋದು ರೇರು. ನಾನು ಯಾವುದಾದ್ರು ವೆಜಿಟೇಬಲ್ ಮತ್ತು ಸೊಪ್ಪನ್ನು ಹಾಕಿ ಯಾವಾಗಲೂ ಸ್ವಲ್ಪ ನ್ಯೂಟ್ರಿಷಿಯಸ್ ಆಗಿರಲಿ ಅಂತ ಮಾಡ್ತಾಯಿರ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು, ಇದು ಯಾವುದು ತರಕಾರಿ ಅಂತ. ಇದು ಪಪ್ಪಾಯ ಫ್ರೆಂಡ್ಸ್, ರಾ ಪಪ್ಪಾಯ. ಸೊ ಕಾಯಿ ಇರುತ್ತಲ್ಲ, ಅದನ್ನು ನಾನು ತೊಗೊಂಡು ಬಂದಿದ್ದೆ. ನುಗ್ಗೆ ಸೊಪ್ಪು ತೊಗೊಂಬರಕ್ಕೆ ಹೋಗಿದ್ನಲ್ಲ ಅವತ್ತು, ಇದು ನೀರು ಪಪ್ಪಾಯಕಾಯಿ ತೊಗೊಂಬಂದಿದ್ದೆ. ತುಂಬ ಫ್ರೆಶ್ಶಾಗಿ ಟೆಂಡರಾಗಿ, ಅಂದರೆ ಎಳೆಯಾಗಿತ್ತು. ಸೊ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಎಲ್ಲ ಥರ ಅವೈಲಬಿಲಿಟಿ ಇರುತ್ತೆ, ಒಂದು ತರಕಾರಿಗಳಾಗಿರ್ಬೋದು, ಸೊಪ್ಪು ಎಲ್ಲ ಇರುತ್ತೆ. ಬಟ್ ಯಾವ ರೀತಿ ಅದನ್ನು ಯೂಸ್ ಮಾಡಿ, ಆಲ್ಟರ್ನೇಟಿವ್ ಮಾಡಿ ನಾವು ಫುಡ್ಡಲ್ಲಿ ಯೂಸ್ ಮಾಡಬೇಕು ಅನ್ನೋದವ್ರಿಗೆ ಬೇಗ ಫ್ಲ್ಯಾಶ್ ಆಗೋದೇ ಇಲ್ಲ. ರೆಗ್ಯುಲರಾಗಿ ಏನು ಮಾಡ್ತಿರ್ತಾರೋ ಅದನ್ನೇ ಮಾಡ್ತಿರ್ತಾರೆ. ಸೊ ಯೂಶ್ವಲಿ ಮೊದಲೆಲ್ಲ ನಾನು ಹಾಗೆ ಮಾಡ್ತಿದ್ದೆ. ಬಟ್ ಟೈಮ್ ಜೊತೆಗೆ ಮಕ್ಕಳಿಗೆ ನಾನು ಯಾವ್ಯಾವ ರೀತಿ ನ್ಯೂಟ್ರಿಷಿಯಸ್ ಫುಡ್ ಕೊಡಬೇಕು, ಬಿಕಾಸ್ ವಿ ಆರ್ ಪ್ಯೂರ್ ವೆಜಿಟೇರಿಯನ್ಸ್. ನಾವು ನಾನ್ ವೆಜ್ ಆಗಲಿ, ಎಗ್ ಆಗಲಿ, ಫಿಶ್ ಆಗಲಿ ಯಾವುದೂ ತಿನ್ನಲ್ಲ. ಹಾಗಾಗಿ ನಾನು ಯಾವುದೇ ಒಂದು ವೆಜಿಟೇಬಲ್ ಆಗಿರ್ಬೋದು, ಸೊಪ್ಪಲ್ಲಾಗಿರ್ಬೋದು, ಮಕ್ಕಳಿಗೆ ಯಾವ ರೀತಿ ನಾನು ನ್ಯೂಟ್ರಿಷಿಯಸ್ ಆಗಿ ಕೊಡಬೇಕು ಅಂತ ಯಾವಾಗಲೂ ಥಿಂಕ್ ಮಾಡ್ತಾ ಇರ್ತೀನಿ. ಹಾಗಾಗಿ ನಾನು ವೆರೈಟಿಯಾಗಿ ಈ ರೀತಿ ನಾನು ಡಿಶಸ್ಗಳನ್ನ ಇನ್ಕ್ಲೂಡ್ ಮಾಡಿ ಮಾಡ್ತಾಯಿರ್ತೀನಿ. ಸೊ ನೋಡ್ತಿರ್ಬೋದು. ಸೊ ರಾ ಪಪ್ಪಾಯ ಯೂಶ್ವಲಿ ಹಳ್ಳಿ ಕಡೆ, ಸಿಟಿಲಿ ಎಲ್ಲ ಕಡೆ ಸಿಗ್ತಾ ಇರುತ್ತೆ ಫ್ರೆಂಡ್ಸ್. ದಯವಿಟ್ಟು ಈ ಒಂದು ರೆಸಿಪಿ ನೋಡಿ ನೀವು ದಯವಿಟ್ಟು ಮನೇಲಿ ಮಕ್ಕಳಿಗೆ ಮಾಡಿಕೊಡಿ, ಮನೆಯವ್ರಿಗೆ ಮಾಡಿಕೊಡಿ. ಸೊ ರಾ ಪಪ್ಪಾಯನ ನಾನು ಸಿಪ್ಪೆ ತೆಗೆದು ಇಟ್ಟಿದ್ದೆ ನೀರಲ್ಲಿ ಸ್ವಲ್ಪ ಹೊತ್ತು. ಅದು ಗಮ್ ಟೈಪ್ ಬರುತ್ತೆ, ಅದೆಲ್ಲ ಹೋಗಲಿ ಅಂತ. ಸೊ ನೆಕ್ಸ್ಟು ಥಿನ್ನಾಗಿ ನಾನು ಮೊದಲು ಸ್ಲೈಸ್ ಮಾಡ್ಕೊಂಡು ಈ ಥರ ಚಾಕು ಸಹಾಯದಿಂದ ನೆಕ್ಸ್ಟು ಚಿಕ್ಕ ಪೀಸಾಗಿ ಕಟ್ ಮಾಡ್ತೀನಿ ಫ್ರೆಂಡ್ಸ್. ಆದಷ್ಟು ಇದನ್ನು ಚಿಕ್ಕ ಪೀಸಾಗಿ ಕಟ್ ಮಾಡಿ, ಟೈಮ್ ಇಲ್ಲ ಅಂತ ದಪ್ಪ ಮಾಡಿದ್ರೆ ಅದು ಬೇಯಲ್ಲ, ಬೆಂದ್ರೂ ಅಷ್ಟು ಟೇಸ್ಟ್ ಅನಿಸಲ್ಲ. ಸೊ ಆದಷ್ಟು ಚಿಕ್ಕದಾಗೆ ಮಾಡಿ. ನೋಡಿ, ಫ್ರೆಶ್ಶಾಗಿ ಕಾಯಿ ಹೊಡ್ಕೊಟ್ಟಿದ್ರು ಮನೆಯವರು. ಸ್ವಲ್ಪ ಕಾಯಿ ಚಟ್ನಿ ಮಾಡೋಣ ಅಂತ ಅದನ್ನು ರೆಡಿ ಮಾಡ್ತಿದ್ದೀನಿ. ಯೂಶ್ವಲಿ ನಾನು ಯಾವಾಗಲೂ ಟೈಮ್ ಸಿಗಲಿ ಬಿಡಲಿ ಎರಡೆರಡು ಡಿಶನ್ನು ಮಾಡೋದಕ್ಕೆ ಚಪಾತಿ ಜೊತೆ ಟ್ರೈ ಮಾಡ್ತೀನಿ. ನೋಡಿ, ಹೆಸರುಬೇಳೆ, ಪಪ್ಪಾಯನೂ ತುಂಬ ಹೀಟು, ಚಪಾತಿನೂ ತುಂಬ ಹೀಟು, ಅದಕ್ಕೆ ಹಾಕಿರುವಂತಹ ನುಗ್ಗೆ ಸೊಪ್ಪು ತುಂಬ ಹೀಟು ಬಾಡಿಗೆ. ಹಾಗಾಗಿ ಸ್ವಲ್ಪ ಹೆಸರುಬೇಳೆನ ಹಾಕಿಬಿಟ್ಟು, ನಾನು ಲಾಡಲ್ಲಿ ತೋರಿಸಿದ್ನಲ್ಲ ಅದರಲ್ಲಿ ಫುಲ್ಲಾಗಿ ನಾನು ಹೆಸರುಬೇಳೆ ಹಾಕಿಬಿಟ್ಟು ಚೆನ್ನಾಗಿ ತೊಳೆದು ಇವಾಗ ಕುಕ್ಕರಲ್ಲಿ ಬೇಯೋದಕ್ಕೆ ಇಡ್ತೀನಿ. ಸೊ ನಾನು ಬೇಳೆ ಜೊತೆ ನಾನು ಏನು ಪಪ್ಪಾಯ ಹೆಚ್ಚಿದ್ನಲ್ಲ, ನಾನು 2 ತೋರಿಸಿದ್ದೆ, ಅದರಲ್ಲಿ 1 ಹೆಚ್ಚಿದೆ. ತುಂಬ ಜಾಸ್ತಿ ಆಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅಷ್ಟೇ ನಾನು ಮಾಡ್ತಾಯಿರೋದು. ನೈಟ್ ಮತ್ತೆ ಬೇರೆ ಏನಾದರೂ ಮಾಡ್ತೀನಿ. ಹಾಗಾಗಿ ನೋಡಿ, ನಾನೇನು 1 ಪಪ್ಪಾಯ ಹೆಚ್ಚಿದ್ನಲ್ಲ ಅದನ್ನು ಮತ್ತು ಈ ಹೆಸರುಬೇಳೆನೂ ಹಾಕಿಬಿಟ್ಟು, ಅದಕ್ಕೆ ಏನೂ ಹಾಕಲ್ಲ, ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು 2ರಿಂದ 3 ವಿಷಲ್ ತೆಗೆಸ್ಕೊತೀನಿ. ಖಾರಕ್ಕೆ ನೀವೆಲ್ಲ ಪಕ್ಕದಲ್ಲಿ ನೋಡ್ತಿದ್ದೀರಲ್ಲ, ಅದರಲ್ಲಿ ಒಂದು ಅರ್ಧ ಹಸಿಮೆಣ್ಸಿಕಾಯಿನ ಸ್ಲಿಟ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಯಾಕಂದರೆ ಅಷ್ಟೊಂದೇನು ಖಾರ ಇಲ್ಲ ಅದು, ಹಾಗಾಗಿ ನಾನು ಅದರಲ್ಲಿ ಒಂದು 6 to 8 ಹಾಕಲೇಬೇಕಾಗುತ್ತೆ. ಹೆಸರುಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಸ್ಪೈಸಿನೆಸ್ ಬೇಕು, ಹಾಗಾದ್ರೆ ಅಷ್ಟೇ ತುಂಬ ಟೇಸ್ಟ್ ಇರೋದದು ಫ್ರೆಂಡ್ಸ್. ಹೆಸರುಬೇಳೆ ತುಂಬ ಒಳ್ಳೆಯದು ದೇಹಕ್ಕೆ. ನೀವು ಯಾವುದೇ ಫಾರ್ಮಲ್ಲಾಗಲಿ ವಾರಕ್ಕೆ 2ರಿಂದ 3 ಸಲ ನೀವು ಅದನ್ನು ನಿಮ್ಮ ಒಂದು ಏನು ರುಟೀನ್ ಇರುತ್ತಲ್ಲ, ಫುಡ್ ರುಟೀನು, ಅದರಲ್ಲಿ ಯೂಸ್ ಮಾಡಿ. ಹೆಸರು ಕಾಳಾಗಿರ್ಬೋದು, ನಾನೊಂದು ಈ ವೀಕಲ್ಲಿ ಹೆಸರು ಕಾಳು ಯೂಸ್ ಮಾಡಿ ಒಂದು ದೋಸೆ ಮಾಡ್ತೀನಿ ಫ್ರೆಂಡ್ಸ್, ಇನ್ಸ್ಟಂಟ್ ದೋಸೆ. ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಒಂದೇ ಥರ ಅಕ್ಕಿ ಉದ್ದಿಬೇಳೆ ನೆನಾಕಿ ನೀವು ದೋಸೆ ಮಾಡ್ಕೊಡೋದಕ್ಕಿಂತ ಡಿಫ್ರೆಂಟಾಗಿ ಮಕ್ಕಳಿಗೆ ದೋಸೆ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಹಾಕಿದ್ದೆ ಮಲ್ಟಿಗ್ರೇನ್ ದೋಸೆ ಅಂತ. ಅಕ್ಕಿನ ಬಳಸದೆ ಎಲ್ಲ ಥರ ಸಿರಿಧಾನ್ಯಗಳನ್ನು ಬಳಸಿ ನಾನು ಮನೆಯಲ್ಲಿ ಒಂದು ಮಲ್ಟಿಗ್ರೇನ್ ಮಿಕ್ಸನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದಿಢೀರಂತ ಬೇಕಾದರೆ ಅದನ್ನು ಕಲಿಸ್ಬಿಟ್ಟು ಅದನ್ನು ಒಂದು ದೋಸೆ ಮಾಡಿ, ವೆರೈಟಿ ಆದಂಥ ಒಂದು ವೆಜಿಟೇಬಲ್ ಪಲ್ಯ ಮಾಡಿ ಅಥವಾ ಒಂದು ಚಟ್ನಿ ಮಾಡಿ ಮಕ್ಕಳಿಗೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ರೆಗ್ಯುಲರ್ ದೋಸೆದಕ್ಕಿಂತ ಈ ರೀತಿ ವೆರೈಟಿನ ಮಕ್ಕಳಿಗೆ ಕೊಡಿ, ಅವ್ರಿಗೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ಆದಷ್ಟು ಟ್ರೈ ಮಾಡಿ ಫ್ರೆಂಡ್ಸ್, ಟೈಮ್ ಇದ್ದಾಗ ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವ್ರಿಗೆ, ನಿಮಗೂ ಆದಷ್ಟು ವೆರೈಟಿ ಫುಡ್ಡನ್ನು ಮಾಡಿಕೊಡಿ, ಅವ್ರಿಗೂ ಇಷ್ಟ ಆಗುತ್ತೆ. ಸ್ವಲ್ಪ ಹೋಟೆಲ್ ಫುಡ್ ಸಹ ಕಡಿಮೆ ಆಗುತ್ತೆ. ಇವಾಗಂತೂ ಸಿಲಿಂಡರ್ ರೇಟ್ ಜಾಸ್ತಿ ಆಗಿದೆ ಅಂತ ಎಲ್ಲಾದರೂ ಪ್ರೈಸನ್ನು ಒಂದು 20 to 30% ಜಾಸ್ತಿ ಮಾಡಿದ್ದಾರೆ. ಸೊ ತುಂಬ ಎಕ್ಸ್ಪೆನ್ಸಸ್ ಅನ್ನಿಸ್ತಾ ಇದೆ ಮಿಡಲ್ ಕ್ಲಾಸ್ ಪೀಪಲ್ಗೆ. ಹಾಗಾಗಿ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಚಪಾತಿ ಹಿಟ್ಟನ್ನು ಕಲಿಸ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ, ಸ್ವಲ್ಪ ನೆಂದ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ನಾನು ಸ್ವಲ್ಪ ಲೇಟಾಗೆ ಕಲಿಸಿದ್ದು, ಹಾಗಾಗಿ ನೋಡ್ತಿರ್ಬೋದು ಇಲ್ಲಿ. ಯೂಶ್ವಲಿ ನಿಮಗೆ ಗೊತ್ತಿರೋ ಹಾಗೆ ಇದು ಮ್ಯಾಂಗೋ ಸೀಸನ್ನು. ಡೈಲಿ ಮಕ್ಕಳಿಗೆ ನಾವು ಮ್ಯಾಂಗೋ ಮಿಲ್ಕ್ ಶೇಕನ್ನು ಮಾಡಿ ಸ್ಕೂಲ್ಗೆ ಕಳಿಸ್ತೀವಿ. ದೇ ಪ್ರಿಫರ್ ಆ್ಯಕ್ಚುಲಿ, ಮನೇಲಿದ್ದರೆ ಮನೇಲಿ ಕುಡಿತಾರೆ, ಇಲ್ಲ ಅಂತಂದರೆ ಜ್ಯೂಸನ್ನು ಕುಡಿಯೋದಕ್ಕೆ ಇಷ್ಟಪಡ್ತಾರೆ. ನೋಡಿ, ನಂದಿದು ಸಿಸರ್ಸ್
ಇದೆಲ್ಲ ನೈಫು, ಅದರಲ್ಲಿ ನಾನು ಎಷ್ಟು ಫಾಸ್ಟಾಗಿ ಕಟ್ ಮಾಡ್ತಿದ್ದೀನಿ ಅಂತ. ನಂಗೆ ತುಂಬ ಇಷ್ಟ ಈ ನೈಫು, ಪಟ್ಟ ಪಟ್ ಅಂತ ಕಟ್ ಮಾಡ್ಬೋದು. ಸೊ ನನಗೆ ಈ ಏಳಿಗೆ ಮಣೆ ಅಂತ ಬರುತ್ತಲ್ಲ, ಅದರಲ್ಲಿ ನನಗೆ ಹೆಚ್ಚೋಕ್ಕೆ ಬರಲ್ಲ, ಅದನ್ನು ಅಭ್ಯಾಸನೇ ಇಲ್ಲ ನನಗೆ. ನಾನು ಕುಕ್ಕಿಂಗ್ ಕಲಿತಾಗ್ಲಿಂದನೂ ಸೊ ನಾನು ನೈಫಲ್ಲೇ ಎಲ್ಲ ಒಂದು ವೆಜಿಟೇಬಲ್ಸ್ನ ಚಾಪ್ ಮಾಡೋದು. ನಂತರ ತುಂಬ ವೆರೈಟಿ ಆಫ್ ನೈಫ್ಸ್ ಇದೆ, ಸೊಪ್ಪು ಕಟ್ ಮಾಡೋದಕ್ಕಾಗಲಿ, ತರಕಾರಿ ಕಟ್ ಮಾಡೋದಕ್ಕಾಗಲಿ, ಚಿಲ್ಲೀಸ್ ಕಟ್ ಮಾಡೋದಕ್ಕಾಗಲಿ. ಐ ಹ್ಯಾವ್ ಸಮ್ 5 to 6 ವೆರೈಟಿ ಆಫ್ ನೈಫ್ಸು. ಅದನ್ನೇ ಯೂಸ್ ಮಾಡಿ ನಾನು ಕಟ್ ಮಾಡೋದು. ಸೊ ನೋಡಿ, ಇಲ್ಲಿ ನಾನು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಆವಾಗಲೇ ಹೇಳಿದ್ನಲ್ಲ, ಸೊ ಕಾಯಿ ತುಂಬ ಫ್ರೆಶ್ ಆಗಿತ್ತು, ಹಾಗಾಗಿ ಸ್ವಲ್ಪ ಮಾಮೂಲು ಎಲ್ಲರೂ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆ, ಜೀರಿಗೆ, ಉಪ್ಪು, ಫ್ರೆಶ್ ಆಗಿರೋ ಕಾಯಿ ಹಾಕ್ಬಿಟ್ಟು ಇಲ್ಲಿ ಕಾಯಿ ಚಟ್ನಿ ಮಾಡ್ತಿದ್ದೀನಿ. ಆಮೇಲೆ ಒಂದು ಒಗ್ಗರಣೆ ಕೊಡ್ತೀನಿ. ಯೂಶ್ವಲಿ ಮನೆಯದು ಡೈಲಿ ರೂಟೀನ್ ನಡೀತಾ ಇದೆ. ಮನೆಯವ್ರ ಬಾಟಲ್ಗೆಲ್ಲ ನೀರು ಫಿಲ್ ಮಾಡ್ತಿದ್ದಾರೆ. ನೋಡಿ, ಕಾಯಿ ಚಟ್ನಿ ಒನ್ ಟೈಮ್ಗೆ ಅಷ್ಟೇ ಮಾಡಿರೋದು. ಹಾಗಾಗಿ ನಾನು ಯಾವುದೇ ಒಂದು ಡಿಶಸ್ ಮಾಡಲಿ, ನಾನು ಲಿಮಿಟಾಗಿ ಎಷ್ಟು ಬೇಕೋ ಅಷ್ಟೇ ಮಾಡೋದು. ತುಂಬ ಜಾಸ್ತಿ ಮಾಡಿ ಮಿಕ್ಸಲ್ಲ. ಕೆಲವೊಂದು ಸಲ ಮಿಕ್ಕತ್ತೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಯೂಶ್ವಲಿ ಸೊ ಇವಾಗೆಲ್ಲ ರೇಷನ್ ಎಲ್ಲ ರೇಟ್ ಆಗಿದೆ, ಗೊತ್ತಿದೆ. ಅರ್ನಿಂಗ್ ಮಾಡೋದು ಎಷ್ಟು ಕಷ್ಟ. ಹಾಗಾಗಿ ಸೊ ಸ್ವಲ್ಪ ನಾವು ಹೆಣ್ಮಕ್ಳು ಯಾವುದೇ ಒಂದು ಅಡುಗೆನಾಗಲಿ ತುಂಬ ಮಾಡಿ ವೇಸ್ಟ್ ಮಾಡೋದು ನನಗಷ್ಟು ಸರಿ ಅನಿಸಲ್ಲ. ಸೊ ಅಡುಗೆ ಮನೆಯ ಮುಖಾಂತರ ನಾವು ಸ್ವಲ್ಪ ಸೇವಿಂಗ್ಸ್ ಮಾಡ್ಬೋದು. ಹಾಗಾಗಿ ನಾನು ಸೊ ತುಂಬ ಮೈಂಡ್ಫುಲ್ಲಾಗಿ ಇದು ಅಡುಗೆ ಸಾಮಗ್ರಿಗಳನ್ನ ಯೂಸ್ ಮಾಡ್ತೀನಿ. ನೋಡಿ, ಚಟ್ನಿ ರೆಡಿಯಾಗಿದೆ. ಇವಾಗ ನಾನು ಪಪ್ಪಾಯ ಮತ್ತು ಹೆಸರು ಬೇಳೆನ ಬೇಯಿಸಿದ್ನಲ್ಲ, ಅದಕ್ಕೆ ಒಗ್ಗರಣೆ ಹಾಕ್ತಿದ್ದೀನಿ. ನೋಡಿ, ನಂದು ಒಗ್ಗರಣೆಗೆ ಹಾಕೋಕ್ಕೆ ಎಣ್ಣೆಗೆ ಯಾವ ರೀತಿ ಇದೆ ಸ್ಪೂನ್ ಅಂತ. ಈ ಸ್ಪೂನಿಂದ ನನಗೆ ಏನು ಗೊತ್ತಾಗುತ್ತೆ ಮೆಜರ್ಮೆಂಟು, ನಾನು ಎಷ್ಟು ಎಣ್ಣೆ ಹಾಕಬೇಕು. ನೋಡಿ, ನಾನು ಎಷ್ಟು ಕಡಿಮೆ ಎಣ್ಣೆ ಹಾಕ್ತಿದ್ದೀನಿ ಒಗ್ಗರಣೆಗೆ. ಫ್ರೆಂಡ್ಸ್, ಆ್ಯಕ್ಚುಲಿ ನಿಮಗೆ ನೇಚರ್ ಕೇರ್ ಅಂತ ಈ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟು, ಅದರಲ್ಲಿ ವಿತೌಟ್ ಆಯಿಲ್ ಯಾವ ರೀತಿ ಕುಕ್ಕಿಂಗ್ ಮಾಡೋದು ಅಂತಲೂ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಅದು ಅಷ್ಟು ಟೇಸ್ಟ್ಫುಲ್ಲಾಗಿರುತ್ತೆ ಅಂತ ನಾನು ತಿಂದಾಗಲೇ ಗೊತ್ತಾಗಿದ್ದು. ಬಟ್ ನಾವು ಮನೆಯಲ್ಲಿ ವಿತೌಟ್ ಆಯಿಲ್ ವಿ ಆರ್ ನಾಟ್ ಸೋ ಮಚ್ ಪೇಷಂಟ್ಸ್ ಅಲ್ವಾ. ಸೊ ಬಟ್ ಆಯಿಲ್ ಇಂಟೇಕನ್ನು ಕಡಿಮೆ ಮಾಡೋದು ನಮ್ಮ ಕೈಯಲ್ಲಿರುತ್ತೆ, ಅಡುಗೆ ಮಾಡೋರ ಕೈಯಲ್ಲಿ. ನೀವು ನೋಡ್ತಿರ್ಬೋದು ಎಷ್ಟು ಕಡಿಮೆ ನಾನು ಎಣ್ಣೆನ ಹಾಕಿಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದೇ ಒಗ್ಗರಣೆನ ನಾನು ಏನು ಸಾಸಿವೆ, ಜೀರಿಗೆ, ಕರಿಬೇವು ಕೊಟ್ಟಿದ್ದೀನಲ್ವ, ಅದನ್ನೇ ನಾನು ಚಟ್ನಿಗೂ ಸ್ವಲ್ಪ ತೆಕ್ಕೊತೀನಿ. ಈ ರೀತಿ ನಾನು ಸೊ ಆಯಿಲ್ ಇಂಟೇಕನ್ನು ತುಂಬ ಕಡಿಮೆ ಮಾಡ್ತೀನಿ ನಮ್ಮ ಮನೆಯಲ್ಲಿ. ಡೀಪ್ ಫ್ರೈಡ್ ಎಲ್ಲ ತುಂಬಾ ಕಡಿಮೆ. ನೋಡಿ, ಅದೇ ಚಟ್ನಿಗೆ ಅದೇ ಒಗ್ಗರಣೆನ ಹಾಕ್ತಾಯಿದ್ದೀನಿ. ನೀವು ಹೇಳ್ಬೋದು, ಈ ಎಣ್ಣೆನೆಲ್ಲ ಕಡಿಮೆ ಹಾಕಿದ ತಕ್ಷಣ ತುಂಬ ಏನು ದುಡ್ಡು ಉಳಿಯುತ್ತಾ ಅಂತ. ಸೊ ದುಡ್ಡು ಉಳಿಯುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆರೋಗ್ಯ ನಾವು ಸ್ವಲ್ಪ ಸುಧಾರಿಸ್ಕೋಬೋದು, ಸ್ವಲ್ಪ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಈ ರೀತಿ ಆಯಿಲ್ ಇಂಟೇಕ್ನ ತುಂಬ ಮನೇಲಿ ಕಡಿಮೆ ಮಾಡ್ತೀನಿ. ಬಟ್ ಟೇಸ್ಟಿಯಾಗಂತೂ ಮಾಡ್ತೀನಿ, ತುಂಬ ಟೇಸ್ಟ್ ಇರುತ್ತೆ. ನಾವು ಹಾಕೋ ಸಾಮಗ್ರಿಗಳನ್ನ ನೀಟಾಗಿ ನಾವು ಅದನ್ನು ಕುಕ್ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಸೊ ಒಗ್ಗರಣೆ ಆದಮೇಲೆ ನಾನು ಈ ಈರುಳ್ಳಿ, ಟೊಮ್ಯಾಟೊ ಮತ್ತು ಕರಿಬೇವೆಲ್ಲ ಇಟ್ಕೊಂಡಿದ್ನಲ್ಲ, ಅದನ್ನು ಒಗ್ಗರಣೆ ಹಾಕಿ ಚಟ್ನಿದ ನಾನು ಏನು ತೆಗ್ದಿದ್ನಲ್ಲ ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಚಟ್ನಿನ ಉಳಿಸ್ಬಿಟ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡಿ ಈ ರೀತಿ ಒಗ್ಗರಣೆನ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಅದು ಚೆನ್ನಾಗಿ ಕುದ್ಮೇಲೆ ನೋಡಿ, ಇಲ್ಲಿ ನಾನು ಏನು ಬೇಯಿಸ್ಕೊಂಡಿದ್ನಲ್ಲ, ಆ್ಯಕ್ಚುಲಿ ಇನ್ನು ಒಂದು ವಿಷಲ್ ಹಾಕಿಸ್ಬೇಕಿತ್ತು. ನಂಗೆ ಟೈಮ್ ಆಗೋದ್ರಿಂದ ನಾನು 2 ವಿಷಲ್ಗೆ ತೆಗೆದುಬಿಟ್ಟೆ. ಇನ್ನು ಒಂದು ವಿಷಲ್ ಹಾಕಿದರೆ ಇನ್ನೂ ತುಂಬ ಸ್ಮೂತಾಗಿ ಚೆನ್ನಾಗಿ ಬೇಳೆಗಳು ಬೇಯ್ತಾಯಿತ್ತು. ಪರವಾಗಿಲ್ಲ, ಹೆಸರು ಬೇಳೆ ಅಲ್ವಾ, ಒಂದು ಸಲ ಬೇಯ್ದ್ರೂ ಅದ್ರ ಟೇಸ್ಟು ತುಂಬ ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಕ್ರಂಚಿಯಾಗಿ ಆ ಬೇಳೆ ಸಿಗ್ತಾಯಿತ್ತು ಅಷ್ಟೇ. ಅದರ್ವೈಸ್ ಇನ್ನೊಂದು ಸ್ವಲ್ಪ ಗ್ರೇವಿ ತಿಕ್ಕಾಗ್ತಾಯಿತ್ತು. ಫ್ರೆಂಡ್ಸ್, ನೀವೇನಾದರೂ ಈ ರೆಸಿಪಿನ ಮನೇಲಿ ಮಾಡ್ತಾಯಿದ್ರೆ ಸೊ 2 ವಿಷಲ್ ಬದಲು 3 ವಿಷಲ್ ಹಾಕ್ಸ್ಕೊಳ್ಳಿ. ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ. ಆವಾಗ ಕನ್ಸಿಸ್ಟೆನ್ಸಿ ಪಲ್ಯದ್ದು ನಾನು ಹೇಳಿದ್ನಲ್ಲ, ಪಪ್ಪಾಯ ಮತ್ತು ಹೆಸರುಬೇಳೆ ಪಲ್ಯದ್ದು ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಟೇಸ್ಟ್ ಅಂತೂ ಅಲ್ಟಿಮೇಟಾಗಿತ್ತು. ಒಂದು ಸಲ ಮಾಡ್ಕೊಳ್ಳಿ, ಬಿಕಾಸ್ ಹೆಸರುಬೇಳೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಪಪ್ಪಾಯ ಹಾಕಿದ್ದೀವಿ ಅಂತ ಖಂಡಿತ ಗೊತ್ತಾಗಲ್ಲ. ಅವ್ರು ಯಾವುದೋ ಬೇರೆ ಸೀಮೆ ಬದನೆಕಾಯೋ ಅಥವಾ ಆಲೂಗಡ್ಡೆನೋ ಅಥವಾ ಇನ್ಯಾವುದೋ ತರಕಾರಿ ಅಂದ್ಕೊತಾರೆ. ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿತ್ತು ಹೆಸರುಬೇಳೆ ಜೊತೆ ಪಪ್ಪಾಯ. ಯೂಶ್ವಲಿ ನಿಮಗೆಲ್ಲ ಸಿಗುತ್ತೆ, ಅದನ್ನೇನು ಕೊಂಡ್ಕೋಬೇಕು ಅಂತ ಏನಿಲ್ಲ. ಸೊ ಮಾರ್ಕೆಟಲ್ಲಿ ನಿಮ್ಮ ಮನೆ ಹಿಂದೆ ತೋಟದಲ್ಲಿ ಅಕ್ಕಪಕ್ಕದ ಮನೇಲಿ ಬಿಟ್ಟಿರುತ್ತಲ್ವ, ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಟ್ವೈಸ್ ಈ ಒಂದು ರೆಸಿಪಿನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಾನು ಸಾಂಬಾರು ಪೌಡರು, ಮನೆಯಲ್ಲೇ ಮಾಡಿದಂಥ ಹೋಮ್ ಮೇಡ್ ಸಾಂಬಾರು ಪೌಡರು, ಚಿಟಿಕೆ ಅರಿಶಿನ. ಸೊ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನನ್ನ ಪಲ್ಯಗಳಿಗೆ ಕುರ್ಷಣ್ಣಿ ಮತ್ತು ಕಡಲೆ ನಾನು ಪುಡಿ ಮಾಡಿ ಹುರಿದು ಹಾಕ್ಕೋತೀನಿ ಅಂತ, ಅದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ. ಅದು ನಮ್ಮ ಮಕ್ಕಳಿಗೆ ತುಂಬ ಇಷ್ಟ. ಪಲ್ಯಕ್ಕೆ ಮಮ್ಮಿ ಅದು ಹಾಕಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಹಾಕಿ ಅಂತಾರೆ. ಸೊ ನೀವು ಸ್ಕಿಪ್ ಮಾಡ್ಕೋಬೋದು. ನಿಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನಾನು ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿತ್ತು. ಸೊ ನೋಡಿ, ಸ್ವಲ್ಪ ಹರಿಬರಿ ಇತ್ತು. ಶೂಟ್ ಮಾಡಿಕೊಂಡು ಅಡುಗೆ ಮಾಡೋದ್ರಿಂದ ಟೈಮ್ ಸ್ವಲ್ಪ ತುಂಬ ಹಿಡಿಯುತ್ತೆ.
ಫ್ರೆಂಡ್ಸ್, ಈ ಒಂದು ಪ್ರಯತ್ನಕ್ಕೆ ದಯವಿಟ್ಟು ನೀವಿನ್ನೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ವ್ಯೂಸ್ ಬರ್ತಾ ಇದೆ, ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್, ಒಂದು ಕಮೆಂಟ್, ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನನಗೂ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ಚಾನಲ್ನ ನೋಡ್ತಾ ಇದ್ದರೆ, ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಟೈಮಲ್ಲಿ 1 ಮಿನಿಟ್ ಟೈಮ್ ತೊಗೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನಿಲ್ಲಿ ಕೇಳ್ಕೊತಾ ಇದ್ದೀನಿ. ನೋಡಿ, ಆಲ್ರೆಡಿ ಪಲ್ಯ ರೆಡಿಯಾಗಿದೆ. ಇವಾಗ ನಾನು ಚಪಾತಿ ಮಾಡಬೇಕು. ಚಪಾತಿನ ನಾನು ಸ್ಲ್ಯಾಬ್ ಮೇಲೇ ಒತ್ಕೊಳ್ಳೋದು, ಹಾಗಾಗಿ ಅದನ್ನು ಸ್ವಲ್ಪ ನೀಟಾಗಿ ಕ್ಲೀನ್ ಇರುತ್ತೆ, ಬಟ್ ಡ್ರೈ ಕ್ಲಾತಿಂದ ನಾನು ಒಂದು ಸಲ ನೀಟಾಗಿ ವಾಶ್ ಮಾಡ್ಕೋತೀನಿ. ನನಗೆ ತುಂಬ ಕಂಫರ್ಟಬಲ್ ಅನಿಸುತ್ತೆ. ನಾನು ಸ್ಲ್ಯಾಬ್ ಮೇಲೇ ಚಪಾತಿನ ಲಟ್ಟಿಸ್ಕೊಂಡು ಬೇಯಿಸೋದು ನನಗೆ ತುಂಬ ಈಸಿ ಅನಿಸುತ್ತೆ. ನೋಡಿ, ಚಪಾತಿ ಹಿಟ್ಟು ಚೆನ್ನಾಗಿ ನೆಂದ್ಕೊಂಡಿದೆ. ಆಲ್ಮೋಸ್ಟ್ ಒಂದು 45 to 1 hour ಆಗಿದೆ. ನಾನಿವಾಗ ಎಲ್ಲ ನೀಟಾಗಿ ಎಲ್ಲ ಚಪಾತಿ ಹಿಟ್ಟನ್ನು ಒಂದೇ ಸಲ ಲಟ್ಟಿಸಿ ಬೇಯಿಸ್ಬಿಡ್ತೀನಿ. ಮತ್ತು ನಮ್ಮ ಮನೆಯವ್ರಿಗೂ ನಮಗೂ ಹಗಲೆಲ್ಲ ಮಾಡ್ಕೊಳ್ಳೋದಕ್ಕೆ ಕಿಚನಲ್ಲೇ ನಿಂತ್ಕೋಬೇಕು. ಸೊ ನನಗೂ ಬೇರೆ ಕೆಲಸಗಳಿರುತ್ತೆ. ಹಾಗಾಗಿ ನೋಡಿ, ಮೊದಲನೇ ಚಪಾತಿ ಸ್ವಲ್ಪ ಅವಸರ ಆಯಿತು, ಹಾಗಾಗಿ ಕಟ್ಟಾಗ್ಬಿಡ್ತು. ನೋ ಪ್ರಾಬ್ಲಮ್. ತುಂಬ ತಿನ್ನಕ್ಕೆ ಬರೋಲ್ಲ, ಉದ್ದಕ್ಕಾಗಲ್ಲ ಚಪಾತಿ ಇದು, ಯಾಕಂದರೆ ನಾವು ಸೊಪ್ಪನ್ನು ಸೇರಿಸಿರೋದ್ರಿಂದ ಯಥೇಚ್ಛವಾಗಿ ನೀವು ನೋಡ್ತಿರ್ಬೋದು ಎಷ್ಟು ಸೊಪ್ಪು ಕಾಣ್ತಾ ಇದೆ ಚಪಾತಿಲಿಂದ. ನೆಕ್ಸ್ಟ್ ನಾನು ಎಲ್ಲ ಬೇಯಿಸಿದ ಆದಮೇಲೆ ಕ್ಲೋಸಪ್ಪಲ್ಲೇ ತೋರಿಸ್ತೀನಿ. ನೋಡಿ, ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸ್ವಲ್ಪ ಲೈಟಾಗಿ ಆಯಿಲ್ ಹಾಕಿಬಿಟ್ಟು ನೀವು ನೋಡ್ತಿರ್ಬೋದು, ತವನ ನಾನ್ ಸ್ಟಿಕ್ ಯೂಸ್ ಮಾಡ್ತಾಯಿಲ್ಲ, ಐರನ್ ತವಾನೇ ಯೂಸ್ ಮಾಡ್ತಿರೋದು. ಫ್ರೆಂಡ್ಸ್, ಆದಷ್ಟು ನಿಮ್ಮ ಮನೆಯವರ ಹೆಲ್ತು ನಿಮ್ಮ ಕೈಲಿರುತ್ತೆ. ಸೊ ಸ್ವಲ್ಪ ಹುಷಾರಾಗಿ ಮೈಂಡ್ಫುಲ್ಲಾಗಿ ಪಾತ್ರೆಗಳನ್ನ ಯೂಸ್ ಮಾಡಿ. ನಾನ್ ಸ್ಟಿಕ್ ದಯವಿಟ್ಟು ಯೂಸ್ ಮಾಡಬೇಡಿ ಆದಷ್ಟು. ಸೊ ಐರನ್ ಮತ್ತು ಸ್ಟೀಲ್ ಪಾತ್ರೆನೇ ಯೂಸ್ ಮಾಡಿ. ನೋಡಿ, ಚಪಾತಿ ನಾನು ಆ ಕಡೆ ಮಾಡ್ತಾಯಿದ್ದೀನಿ. ಮಕ್ಕಳು ತಿಂಡಿ ಸರ್ವ್ ಮಾಡ್ಕೋತಾ ಇದ್ದಾರೆ ಅವರೇ. ಸೊ ಪಲ್ಯ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ವಿತೌಟ್ ಗೀ ನಮ್ಮ ಮನೇಲಿ ಬೆಳಗ್ಗೆ ತಿಂಡಿ ಯಾರೂ ತಿನ್ನಲ್ಲ, ಎಸ್ಪೆಷಲಿ ಮಕ್ಕಳಿಗೆ. ನಮ್ಮ ಮನೇಲಿ ನಾನು ಯಾವ ರೀತಿ ಅಭ್ಯಾಸ ಮಾಡಿದ್ದೀನಿ ಅಂದರೆ, ಅವ್ರು ಯಾವುದೇ ಒಂದು ಫ್ರೆಶ್ ಆಗಿ ಬಿಸಿ ಒಂದು ಊಟವನ್ನು ನಾನು ರೆಡಿ ಮಾಡಿ ಸರ್ವ್ ಮಾಡ್ತಿದ್ದೀನಿ ಅಂದರೆ, ನಾನು ಹೇಳಲಿ ಬಿಡಲಿ ಅವರೇ ಗೀನ ಹಾಕ್ಕೊಂಡು, ಗೀ ಅಂದರೆ ತುಪ್ಪ, ಓಮ್ ಮೇಡ್ ತುಪ್ಪವನ್ನು ಹಾಕ್ಕೊಂಡು ಅವರು ಡಿಶಸ್ನ ಸರ್ವ್ ಮಾಡ್ಕೋತಾರೆ. ನೋಡಿ, ಚಟ್ನಿ ಸ್ವಲ್ಪ ಖಾರ ಆಗಿತ್ತು ಮಮ್ಮಿ ಅಂತ ಅದಕ್ಕೆ ಮೊಸರು ಹಾಕ್ಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ನ ಮುಗಿಸಿದ್ರು. ನೋಡಿ, ತುಪ್ಪ ಎಷ್ಟು ಚೆನ್ನಾಗಿ ಮರಳಾಗಿದೆ. ನಾನೊಂದು 15 days ಕೆಳಗಡೆ ತುಪ್ಪನ ಮಾಡಿದ್ದೆ, ಅದನ್ನು ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ. ನೋಡಿ, ಚಪಾತಿ ಸೊಪ್ಪು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಂದು ಚಪಾತಿ ತಿಂತಾ ಇರಬೇಕಾದ್ರೆ ಫ್ರೆಂಡ್ಸ್, ನಾನು ನುಗ್ಗೆ ಸೊಪ್ಪು ಹಾಕಿದ್ನಲ್ಲ, ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿತ್ತು. ನಾನು ಆ ಚಪಾತಿನ ಬೇಯಿಸ್ಬೇಕಾದ್ರೂ ನುಗ್ಗೆ ಸೊಪ್ಪಿನ ಘಮ ತುಂಬ ಚೆನ್ನಾಗಿ ಬರ್ತಾಯಿತ್ತು. ನೋಡಿ, ಲಂಚ್ ಬಾಕ್ಸ್ಗೆ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಆದಷ್ಟು ತರಕಾರಿನ ನಾನು ಜಾಸ್ತಿ ಕೊಡ್ತೀನಿ. ಸೊ ಚಪಾತಿನ 2 ಇಡ್ತೀನಿ. ಅವ್ರಿಗೆ ಪಲ್ಯ, ನಾನೇನು ವೆಜಿಟೇಬಲ್ ಪಲ್ಯ ಮಾಡಿರ್ತೀನಿ ಅದನ್ನು ಸ್ವಲ್ಪ ಯಥೇಚ್ಛವಾಗಿ ಇಡ್ತೀನಿ. ಅದನ್ನೆಲ್ಲ ಅವ್ರು ಕಂಪ್ಲೀಟ್ ಮಾಡ್ಕೊಂಡು ಬರ್ತಾರೆ. ಅವ್ರ ಸ್ಕೂಲಲ್ಲಿ ಲಂಚ್ ಬಾಕ್ಸ್ ಎಲ್ಲ ತುಂಬ ಸ್ಟ್ರಿಕ್ಟು. ಸೊ ಫಿನಿಷ್ ಮಾಡಲೇಬೇಕು. ನೋಡಿ, ನಾನು ಚಪಾತಿ ತೋರಿಸ್ತಾ ಇದ್ದೀನಲ್ಲ, ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಒಂದು ಸತಿ ಟ್ರೈ ಮಾಡಿ. ಬರೀ ಪ್ಲೈನ್ ಚಪಾತಿ ಮಾಡಿ ಮಕ್ಕಳಿಗೆ ಕೊಡಬೇಡಿ. ಸೊ ನೋಡಿ, ಇಲ್ಲಿ ಸೊಪ್ಪು ಹೋಗುತ್ತೆ ಮಕ್ಕಳಿಗೆ, ಊಟದ ಜೊತೆ ತರಕಾರಿನೂ ಹೋಗುತ್ತೆ, ಬೇಳೆನೂ ಹೋಗುತ್ತೆ. ಸೊ ಈ ರೀತಿ ನಾನು ಪ್ಲ್ಯಾನ್ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸನ್ನು ಪ್ರಿಪೇರ್ ಮಾಡೋದು. ನಾನು ಎಷ್ಟೇ ಟೈಮ್ ಇರಲಿ ಇಲ್ಲದೇ ಇರಲಿ, ನಾನು ಮೊದಲಿಂದನೇ ಇದೇ ಒಂದು ಪ್ರಾಕ್ಟೀಸನ್ನು ನಾನು ರೂಢಿ ಮಾಡಿಕೊಂಡು ಬಂದಿರೋದು. ಆದಷ್ಟು ನಾವು ಕೊಡೋ ಫುಡ್ಡಲ್ಲಿ ವಿಟಮಿನ್ಸು, ಮಿನರಲ್ಸು ಮತ್ತು ಫೈಬರು, ಪ್ರೋಟೀನು ಏನು ಬೇಕು ಎಲ್ಲದನ್ನು ಅವ್ರಿಗೆ ಅವತ್ತಿನ ಡಯಟಲ್ಲಿ ಸಿಗಬೇಕು. ಆ ರೀತಿ ನಾನು ಅವ್ರಿಗೆ ಲಂಚನ್ನು ಪ್ಯಾಕ್ ಮಾಡ್ತೀನಿ. ಸಂಜೆ ಬಂದಮೇಲೆ ನಾನು ಆ್ಯಕ್ಚುಲಿ ಒಂದು ಸ್ನ್ಯಾಕ್ಸ್ ರೆಡಿ ಮಾಡಿದ್ದೆ, ಅದು ಶೂಟ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಕಂಪ್ಲೀಟ್ ಅದು ಡಿಶಸ್ಸನ್ನು ಯಾವ ರೀತಿ ಪ್ರಿಪೇರ್ ಮಾಡಿದ್ದೆ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನಾನು ನಿಮ್ಮ ಹತ್ರ ಸದ್ಯದಲ್ಲೇ ಶೇರ್ ಮಾಡ್ಕೋತೀನಿ. ಸೊ ನೋಡಿ, ಲಂಚ್ ಬಾಕ್ಸು ಈ ಕಡೆ ರೆಡಿ ಆಗ್ತಾಯಿದೆ, ಮಕ್ಕಳು ಲಂಚ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನೀವು ಯಾವ ರೀತಿ ಮಕ್ಕಳಿಗೆ ಯಾವ್ಯಾವ ತರಕಾರಿ ಮಕ್ಕಳು ತಿನ್ನಲ್ಲ, ನೀವು ಯಾವ ರೀತಿ ಅವ್ರಿಗೆ ಗೊತ್ತಿಲ್ಲದೆ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡ್ತೀರ ಅನ್ನೋದನ್ನು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಸ್ಕೂಲಲ್ಲಂತೂ ನಖರ ಮಾಡೋಂಗೇ ಇಲ್ಲ, ತಿನ್ನಲೇಬೇಕಲ್ವಾ, ಅದಕ್ಕೇ ಅವ್ರಿಗೆ ಇಷ್ಟ ಇಲ್ಲದಿರೋ ತರಕಾರಿನ ನಾವು ರೀತಿ ಪ್ಲ್ಯಾನ್ ಮಾಡಿ ಬಾಕ್ಸ್ಗೆ ಹಾಕಿ ಕಳಿಸ್ಬೋದು. ನೋಡಿ, ಬಾಕ್ಸ್ಗೆ ಮೊಸರು ತೊಗೊಂಡು ಹೋಗ್ತಾರೆ. ಡೈಲಿ ಇಬ್ಬರಲ್ಲೊಬ್ಬರು ಮೊಸರು ಯಾವುದಕ್ಕಾದ್ರೂ ತೊಗೊಂಡು ಹೋಗ್ತಾರೆ. ನನ್ನ ಮನೆಯಲ್ಲೇ ಹೆಪ್ಪಾಕಿರೋ ಮೊಸರು. ನೋಡಿ, ಸೊ ನಾನು ಹೇಳಿದೆ 1.5 ಲೀಟ್ರ್ ಹಾಲು ತೊಗೋತೀನಿ, ಹಳ್ಳಿ ಊರು ಬರ್ತಾರೆ ಅಂತ. ಸೊ ನಾನು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ತೊಗೊಂಡು ನೈಟ್ ಮಕ್ಕಳು ಕುಡಿದ್ಬಿಟ್ಟು ಉಳಿದಿದ್ದಂಥ ಹಾಲನ್ನು ಒಂದು ಗ್ಲಾಸ್ ನನ್ನ ಜ್ಯೂಸ್ಗೆ ತೆಗೆದುಬಿಟ್ಟು ಈ ರೀತಿ ಎಪ್ಪಾಕ್ತೀನಿ. ಸೊ ಮೇಲ್ಗಡೆ ಏನು ಕ್ರೀಮ್ ಕೆನೆ ಬಂದಿರುತ್ತಲ್ಲ ಅದನ್ನು ನಾನು ಕಲೆಕ್ಟ್ ಮಾಡಿ ಫ್ರೀಝರಲ್ಲಿ ಇಟ್ಬಿಡ್ತೀನಿ. ನೋಡಿ, ಮೊಸರು ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಪ್ಯಾಕೆಟ್ ಮೊಸರಿಗಿಂತ ಇದು ತುಂಬ ಇದರಲ್ಲಿ ಮಕ್ಕಳಿಗೆ ಬೇಕಾದಂತಹ ಏನು ಫರ್ಮೆಂಟ್ ಆಗಿರುತ್ತಲ್ವ ಇದು, ಸೊ ಬೇಕಾದಂತಹ ಗುಡ್ ಬ್ಯಾಕ್ಟೀರಿಯಾಸು ಈ ಮೊಸರಲ್ಲಿ ಡೆವಲಪ್ ಆಗಿರುತ್ತೆ. ಸೊ ಮಕ್ಕಳಿಗೆ ತುಂಬ ಒಳ್ಳೆಯದು. ಬೆಳೆಯೋ ಮಕ್ಕಳಿಗೆ ನಾವು ಈ ರೀತಿ ಫುಡ್ಡನ್ನೆಲ್ಲ ಸೊ ವೀಕ್ಲಿ ಅವ್ರ ಡಯಟಲ್ಲಿ ಇನ್ಕ್ಲೂಡ್ ಮಾಡಲೇಬೇಕು. ನೋಡಿ, ಜ್ಯೂಸ್ ರೆಡಿಯಾಗಿದೆ.
ಮೊಸರು ಬೇಕಾದವರು ಇಟ್ಕೊಂಡಿದ್ದಾರೆ. ಸೊ ಈ ಕಡೆ ಮೊಸರು, ಚಪಾತಿ, ಪಲ್ಯ ಡೈಲಿ ಇಬ್ಬರು ತೊಗೊಂಡೋಗ್ತಾರೆ ಅಂತ ಏನಿಲ್ಲ. ಅವ್ರಿಗೆ ನಾನು ಯಾವ ರೀತಿ ಕರಿಗಳನ್ನ ಮಾಡಿರ್ತೀನಿ, ಒಬ್ಬೊಬ್ಬರು ಒಂದೊಂದು ದಿನ ಪ್ರಿಫರ್ ಮಾಡ್ತಾರೆ. ಸೊ ಇಬ್ಬರೂ ಮಕ್ಕಳು ನಮ್ಮ DNA ಒಂದೇ ಆದ್ರೂ ಅವರ ಪ್ರಿಫರೆನ್ಸಸ್ಗಳು ಬೇರೆ ಇರುತ್ತೆ. ಸೊ ದೊಡ್ಡೊಳಗೆ ಇಷ್ಟ ಆಗಿದ್ದು ಚಿಕ್ಕವಳಿಗೆ ಇಷ್ಟ ಆಗಲ್ಲ, ಚಿಕ್ಕವಳಿಗೆ ಇಷ್ಟ ಆಗಿದ್ದು ದೊಡ್ಡೊಳಗೆ ಇಷ್ಟ ಆಗಲ್ಲ. ಅವ್ರಿಗೆ ಹೇಗೆ ಬೇಕೋ ಆ ರೀತಿ ನಾನು ಲಂಚ್ ಬ್ಯಾಗನ್ನು ಪ್ಯಾಕ್ ಮಾಡಿಕೊಡ್ತೀನಿ. ಸೊ ವ್ಯಾನ್ ಬಂದಿದೆ. ಸೊ ಮಕ್ಕಳು ಹೋಗ್ತಿದ್ದಾರೆ. ಮಕ್ಕಳನ್ನ ಕಳಿಸ್ಕೊಟ್ಬಿಟ್ಟು ಸೊ ನಾನು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮನೆಯವರು ತಿಂದ್ಬಿಟ್ಟು ಅವರು ಸ್ವಲ್ಪ ಕೆಲಸ ಇತ್ತು ಅಂತ ಹೋದರು. ಇಲ್ಲಿ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ನಾನು ಮೆಂತ್ಯ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸೊ ಸೊಸೈಟಿ ಅಕ್ಕಿ, ಸ್ವಲ್ಪ ಮೆಂತ್ಯ, ಅಂದರೆ 1 ಕಪ್ ಅಳತೆಗೆ 1 ಸ್ಪೂನ್ ಮೆಂತ್ಯ, ತುಂಬ ಹಾಕಬಾರ್ದು. ಸೊ ಅಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ನಾನು 2 to 3 ಟೈಮ್ಸ್ ವಾಶ್ ಮಾಡಿಬಿಟ್ಟು ಈ ರೀತಿ ಅದನ್ನು ಸೋಕ್ ಮಾಡಿ ಇಟ್ಬಿಡ್ತೀನಿ. ಅರೌಂಡ್ ಒಂದು 11:20 ಹಾಗೆ ನಾನು ಇದನ್ನು ಸೋಕ್ ಮಾಡಿದ್ದೆ. ನೋಡ್ತಿರ್ಬೋದು ಟೈಮು ಮಾರ್ನಿಂಗ್ 11:20. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಎಡಿಟಿಂಗ್ ಮಾಡಿಬಿಟ್ಟು ನಾನು ಸೋಕ್ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಬಟ್ಟೆಗಳು ಮನೆಯವ್ರದ್ದು ಪ್ಯಾಂಟ್ಸ್ ಎಲ್ಲ ಸ್ವಲ್ಪ ಇತ್ತು, ಅದನ್ನು ಸಪ್ರೇಟಾಗಿ ವಾಶ್ಗೆ ಹಾಕಿದ್ದೀನಿ. ಸೊ ಡಿಶ್ ವಾಷರು ಒಳಗಡೆ ಕನೆಕ್ಷನ್ ಇದೆ, ವಾಷಿಂಗ್ ಮಿಷಿನ್ನು. ಸೊ ನಾನು ಹೊರಗಡೆ ಸ್ಟೇರ್ ಕೇಸ್ ಕೆಳಗಡೆ ಕನೆಕ್ಷನನ್ನು ಕೊಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ಯಾವುದೂ ಶೂಟ್ ಮಾಡಲಿಲ್ಲ, ಸ್ವಲ್ಪ ರೆಸ್ಟ್ ಮಾಡಿಕೊಂಡೆ, ವಾಯ್ಸ್ ಓವರ್ ಕೊಡೋದಿತ್ತು. ಇಲ್ಲಿ ನೋಡಿ ನಾನು ಹೇಳಿದೆ ಒಂದು ಟೆಂಪ್ಟಿಂಗ್ ಸ್ನ್ಯಾಕ್ಸ್ ಮಾಡಿದ್ದೀನಿ ಅಂತ, ವೆರಿ ಹೆಲ್ತಿ ಸ್ನ್ಯಾಕ್ಸ್. ಸೊ ಇದ್ರ ವಿಡಿಯೋನು ಕಂಪ್ಲೀಟ್ ಡೀಟೇಲ್ಸನ್ನು ಸಪ್ರೇಟ್ ನಾನು ವಿಡಿಯೋ ಹಾಕ್ತೀನಿ, ಯಾವುದೇ ಒಂದು ವ್ಲಾಗಲ್ಲಿ ಆ್ಯಡ್ ಮಾಡಲ್ಲ. ಜಸ್ಟ್ ಒಂದು ಕ್ಲಿಪ್ಸನ್ನು ತೋರಿಸ್ತಾ ಇದ್ದೀನಿ ನೋಡಿ. ರವಾ ಸಬ್ಬಕ್ಕಿ ದಿಢೀರ್ ಇಡ್ಲಿ. ಫ್ರೆಂಡ್ಸ್, ನೀವು ಹೇಳ್ಬೋದು ಎಲ್ಲ ಡಿಶ್ಗಳನ್ನೂ ಹೊಗಳ್ಕೋತೀರಾ ಅಂತ, ಬಟ್ ನಾನು ಯಾವ ರೀತಿ ಪ್ರೊಸೀಜರ್ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ಅದೇ ರೀತಿ ಮಾಡಿ ನೀವು ಮನೇಲಿ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಬೇಕ್ರಿ ಐಟಮ್ ಕೊಡೋದಕ್ಕಿಂತ, ಯಾವಾಗಲೂ ಸ್ನ್ಯಾಕ್ಸ್ಗೆ ಡೀಪ್ ಫ್ರೈ ಕೊಡೋದಕ್ಕಿಂತ ನನ್ನ ಚಾನಲಲ್ಲಿ ನಾನು ಶೇರ್ ಮಾಡೋ ಅಂಥ ಚಿಕ್ಕ ಚಿಕ್ಕ ಟಿಪ್ಸನ್ನು ಯೂಸ್ ಮಾಡಿ ನೀವು ಮಕ್ಕಳಿಗೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.